ಕೆಲಸ. ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೇನೆ ಇವರಿಗೆ ಹೊಟ್ಟೆ ತೊಳಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿರೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೊಟ್ಟೆ ಉರಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಕೆಟ್ಟ ಹೆಸರು ತರಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ಸಚಿವ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ. ನೈಟ್ ರಸ್ತೆ ನೈಸ್ ಟೋಲ್ ಇದೆಯಲ್ಲ, ಕಟ್ಟಬೇಡಿ ಅಂತ ಹೇಳಿ ಎಲ್ಲ ಹೇಳಿದ್ರಲ್ಲ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಬಾಲಕೃಷ್ಣ ಅವರು ಹೇಳಿರುವಂತ ಮಾತಿದು. ಕೋರ್ಟ್ಗೆ ಹೋಗಿ ಆದೇಶ ಮಾಡಿಸ್ಲಿ, ಸುಖ ಸುಮ್ಮನೆ ಕೆಟ್ಟ ಹೆಸರು ತರೋದಲ್ಲ, ಟೋಲ್ ಕಟ್ಟಬೇಡಿ ಅಂತೇಳಿ ಎಚ್.ಡಿ.ಕೆ ಹೇಳ್ತಾರೆ. ಹೇಗೆ ಮಾತಾಡಬೇಕೆಂದು ಎಚ್.ಡಿ.ಕೆಗೆ ಗೊತ್ತಿಲ್ಲ. ಕುಮಾರಸ್ವಾಮಿಗೆ ಕಾನೂನಿನ ಅರಿವು ಇಲ್ವಾ? ಅವರು ಕೋರ್ಟ್ಗೆ ಹೋಗಿ ಆದೇಶ ಮಾಡಿಸ್ಲಿ, ಟೋಲ್ ಕಟ್ಟಬೇಡಿ ಎಂಬ ಆದೇಶ ತಗೊಂಡು ಬರಲಿ. ಹಾದಿ ಬೀದಿಲಿ ಹೋಗೋರಂತೆ ಮಾತಾಡಬಾರದು ಎಚ್.ಡಿ. ಕುಮಾರಸ್ವಾಮಿ. ಕೇಂದ್ರ ಸಚಿವರಿಗೆ ಒಂದು ಜವಾಬ್ದಾರಿ ಇರ್ತದೆ. ಟೋಲ್ ನಿಲ್ಲಿಸಲು ಕೇಂದ್ರದಿಂದ ಆದೇಶವನ್ನ ಮಾಡಿಸಿ ಆನಂತರ ಮಾತಾಡ್ಲಿ ಅಂತ ಹೇಳಿ ಸಚಿವ ಬಾಲಕೃಷ್ಣ ಹೇಳಿದ್ದಾರೆ. ಅವ್ರಿಗೆ ಕಾನೂನು ಐತಲ್ವೇನಪ್ಪ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ, ಕಂಟೆಂಪ್ಟ್ ಮಾಡ್ಲಿ, ಮೂವ್ ಮಾಡ್ಲಿ. ಸುಮ್ಮನೆ ಏನೋ ಒಬ್ಬ ಕೇಂದ್ರ ಮಂತ್ರಿಯಾಗಿ ಜವಾಬ್ದಾರಿ ತಗೊಂಡು ಮಾತಾಡ್ಬೇಕಪ್ಪ. ಸುಮ್ಮನೆ ಯಾರೋ ರೋಡಲ್ಲಿ ಬೀದಿಲಿ ಹೋಗೋರು ಮಾತಾಡ್ತಾರಲ್ಲ, ಆತರ ಮಾತಾಡೋದು ಬಿಡಬೇಕು. ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ತೀವಿ. ಈಸ್ ಸೀನಿಯರ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್. ಕೇಂದ್ರದಲ್ಲಿ ಅವ್ರದೇ ಆದಂತ ಜವಾಬ್ದಾರಿ ಇದೆ. ಅಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡ್ರಿ ಅಂತ ಕಳಿಸಿದ್ರೆ ಹೋಗಿ ಬಂದು ಅದೇನೋ ಗಾದೆ ಹೇಳ್ತಾರಲ್ಲ ನಮ್ ಕಡೆ, ಹಂಗೆ ಬೆಳಿಗ್ಗೆ ಬಂದ್ ಇಲ್ಲಿ ಕೂಗುತ್ತಲ್ರಿ, ಬಿಡದಿಲ್ರಿ. ನಾವು ಮಂತ್ರಿ ಮಾಡಿರೋದವ್ರನ್ನ ಕೇಂದ್ರದಲ್ಲಿ ಕೆಲಸ ಮಾಡ್ಲಿ ಅಂತ ಅಲ್ಲಿಂದ ಅದು ಆದೇಶ ಮಾಡಿಸ್ಲಿ, ಕೇಂದ್ರದಿಂದ ಆದೇಶ ಮಾಡಿಸ್ಲಿ. ಈ ತರ ಆಗಿದೆ, ಇದನ್ನು ಸ್ಟಾಪ್ ಮಾಡಿ ಆದೇಶ ಮಾಡಿಸ್ಲಿ. ಅದ್ ಬಿಟ್ಬಿಟ್ಟು ಒಂಥರ ಆದಿಲ್ಲಿ ಬೀದಿಲಿ ಬೇರೆ ಬೇರೆಯವ್ರೇನೋ ಮಾಡ್ತಾರಲ್ಲ, ಆ ತರ ಬಿಹೇವಿಯರ್ ನ ದಯಮಾಡಿ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಹೌದ್ರಿ, ಅವ್ರಿಗೆ ಏನ್ ಕಾಣಿಸ್ತಾ ಇದೆ, ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರಬೇಕು. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಉದ್ದೇಶನೇ ಅದು. ಹೊಟ್ಟೆ ಒಳಗಡೆ ತೊಳಸ್ತದೆ ಅವ್ರಿಗೆ. ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಒಳಗೆ ತೊಳಸಕ್ ಶುರು ಆಗ್ಬಿಡ್ತದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ ಅಷ್ಟೇ. ಅವ್ರಿಗೆ ಕಾನೂನು ಐತಲ್ವೇನಪ್ಪ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ